ಆಗಲಿ ಸ್ವಾಮಿ. ಕರ್ತನೆ, ಈ ಒಂದು ಬೆಳಗಿನ ವೇಳೆಯಲ್ಲಿ ಅಪ್ಪ ನಿನ್ನ ದಿನವೆಲ್ಲ ನಮ್ಮನ್ನ ಕಣ್ಮನೆಯಂತೆ ಕಾಪಾಡಿ ರಾತ್ರಿ ಎಲ್ಲ ಸುಖಕರವಾದ ನಿದ್ರೆಯನ್ನು ಕೊಟ್ಟು ಅಪ್ಪ ಈ ಒಂದು ದಿನದ ಜೀವಿತರ ಪಟ್ಟಿಯಲ್ಲಿ ನಮ್ಮನ್ನು ಎಣಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಕರ್ತನೆ, ಈ ಝೂಮ್ ಆ್ಯಪ್ ಅಲ್ಲಿ ಭಾಗವಹಿಸಿರುವಂತಹ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವಾದ ಮಾಡು. ಅಪ್ಪ ನಿಮ್ಮೊಂದು ವಾಕ್ಯಗಳನ್ನು ನಾವು ಧ್ಯಾನ ಮಾಡುವಾಗ ನಮ್ಮ ಸಂಗಡ ನೀನು ಮಾತನಾಡು ದೇವರೇ. ನೀವು ಸ್ವಾಮಿ ದೇವರೇ ಮಾತನಾಡುವಂತ ದೇವರು. ಅಂದು ಸ್ವಾಮಿ ದೇವರೇ ಅನೇಕ ಸೇವಕರುಗಳ ಒಟ್ಟಿಗೆ ನೀವು ಮಾತಾಡಿದ್ರಿ, ನಿಮ್ಮ ಮಕ್ಕಳಿಗೊಟ್ಟಿಗೆ ನೀವು ಮಾತಾಡಿದ್ರಿ ಸ್ವಾಮಿ. ಇವತ್ತು ಕೂಡ ನೀವು ನಮ್ಮ ಸಂಗಡ ಮಾತನಾಡು ಅಪ್ಪ. ನಿಮ್ಮೊಂದು ವಾಕ್ಯಗಳಿಂದ ನಮ್ಮನ್ನ ಬಲಪಡಿಸಬೇಕೆಂಬುದಾಗಿ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದೀವಿ. ಈ ಒಂದು ಪ್ರಾರ್ಥನೆ ಪ್ರಭು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ, ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ಈ ಒಂದು ಬೆಳಗಿನ ಸಮಯದಲ್ಲಿ ಈ ಝೂಮ್ ಆ್ಯಪ್ ಅಲ್ಲಿ ಭಾಗವಹಿಸಿರುವಂತ ಎಲ್ಲ ದೇವರ ಸೇವಕರುಗಳಿಗೂ ಎಲ್ಲ ಸಭೆಯ ವಿಶ್ವಾಸಿಗಳಿಗೂ ಯೇಸು ಸ್ವಾಮಿಯ ನಾಮದಲ್ಲಿ ವಂದನೆಗಳನ್ನ ತಿಳಿಸುವಂತವನಾಗಿದ್ದೇನೆ. ಪ್ರೀತಿ ಉಳ್ಳವರೇ, ಇವತ್ತು ಜುಲೈ 22. ಇವತ್ತಿನ ವಾಕ್ಯದ ಶಿರೋನಾಮೆ ಅಥವಾ ಮುಖ್ಯ ವಿಷಯ ಏನಪ್ಪಾ ಅಂದ್ರೆ ಮಹಾ ಆಯೋಗ ಎಂಬುದಾಗಿ. ನನ್ನ ಸತ್ಯವೇದದ ವಾಕ್ಯದ ಧ್ಯಾನ ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 16ನೇ ವಚನದಿಂದ 20ನೇ ವಚನದವರೆಗೂ, ಮತ್ತು ಮಕ್ಕಳ ಸತ್ಯವೇದದ ಭಾಗವು ಮಹಾನಿಧಿ 2 ಅರಸುಗಳು 22ನೆಯ ಅಧ್ಯಾಯ, ಮತ್ತು 1 ವರ್ಷಕ್ಕೆ ಸತ್ಯವೇದದ ಅಧ್ಯಯನ ಭಾಗ ಯೆಶಾಯ 40ನೇ ಅಧ್ಯಾಯ 1ನೇ ವಚನದಿಂದ 48ನೇ ವಚನದವರೆಗೂ. ಮತ್ತು ಇವತ್ತಿನ ಬಾಯಿಪಟ ವಚನ ಏನಪ್ಪಾ ಅಂದ್ರೆ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿ ಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಮತ್ತೆ 28ನೇ ಅಧ್ಯಾಯ 20ನೇ ವಚನ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಈ ಒಂದು ದಿನದಲ್ಲಿ ನಾವು ನೋಡುವಾಗ ಮಹಾ ಆಯೋಗ ಅನ್ನುವಂತ ಈ ಒಂದು ವಿಷಯದೊಂದಿಗೆ ನಾವು ದೇವರ ವಾಕ್ಯವನ್ನ ಧ್ಯಾನ ಮಾಡ್ಲಿಕ್ಕಿದ್ವಿ. ಮೊದಲನೇದಾಗಿ ಮಹಾ ಆಯೋಗ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಯೇಸು ಕ್ರಿಸ್ತನು ತಾನು ಪರಲೋಕಕ್ಕೆ ಹೋಗುವ ಮುಂಚಿತವಾಗಿ ಹೇಳಿದ ಕಡೆಯ ಮಾತುಗಳನ್ನ ಮಹಾ ಆಯೋಗ ಎಂಬುದಾಗಿ ಕರೀತಾರೆ. ಪ್ರೀತಿ ಉಳ್ಳವರೇ, ಯೇಸು ಸ್ವಾಮಿಯವರು ಏನ್ ಮಾಡಿದ್ರಂದ್ರೆ, ಈ ಲೋಕದಲ್ಲಿ 33 ವರ್ಷಗಳ ಕಾಲ ಅವರು ಜೀವನ ಮಾಡಿ ಅವರು ತಮಗೆ ಕೊಡಲ್ಪಟ್ಟಂತ ಜವಾಬ್ದಾರಿಗಳನ್ನ ಅವರು ನಿರ್ವಹಿಸಿ ಕೊನೆಯದಾಗಿ ಅವರು ಪರಲೋಕಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಕೆಲವೊಂದು ಮಾತುಗಳನ್ನ ಹೇಳ್ತಾರೆ, ಕೆಲವೊಂದು ಜವಾಬ್ದಾರಿಗಳನ್ನು ಅವರು ಕೊಡ್ತಾರೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಮಹಾ ಆಯೋಗ ಎಂಬುದಾಗಿ ಕರಿತೀವಿ. ಸೊ ಇವಾಗ ಜನರಲ್ ಆಗಿ ನಾವು ಆಯೋಗ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಪ್ರೀತಿ ಉಳ್ಳವರೇ, ನಮ್ಮ ದೇಶದಲ್ಲಿ ನಮ್ಮ ಒಂದು ಭಾರತ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಅನೇಕ ಆಯೋಗಗಳನ್ನ ರಚನೆ ಮಾಡಿದೆ. ಮುಖ್ಯವಾಗಿ ಏನಪ್ಪಾ ಅಂದ್ರೆ ಅದರಲ್ಲಿ 2 ಆಯೋಗಗಳು. ಒಂದನೇದು ಯಾವ್ದಪ್ಪ ಅಂದ್ರೆ ಚುನಾವಣಾ ಆಯೋಗ. ಈ ಒಂದು ಚುನಾವಣಾ ಆಯೋಗದಲ್ಲಿ ಅನೇಕ ಸದಸ್ಯರುಗಳಿರ್ತಾರೆ. ಆ ಸದಸ್ಯರುಗಳಿಗೆ ಏನಪ್ಪಾ ಅಂದ್ರೆ ಕೆಲವೊಂದು ಜವಾಬ್ದಾರಿಗಳು ಅವರಿಗೆ ಕೊಡಲ್ಪಟ್ಟಿರ್ತಾವ. ಮುಖ್ಯವಾಗಿ ಏನಪ್ಪಾ ಅಂದ್ರೆ ಚುನಾವಣೆಯನ್ನ ಸರಿಯಾದ ಸಮಯದಲ್ಲಿ ನಡೆಸಬೇಕು. ಚುನಾವಣೆಯ ಸಮಯದಲ್ಲಿ ಯಾವುದೇ ಒಂದು ಕೋಮು ಗಲಭೆಗಳು ಗದ್ದಲಗಳಾಗಬಾರ್ದು. ಮತ್ತೆ ನಂತರ ಚುನಾವಣೆಯ ಫಲಿತಾಂಶವನ್ನ ಪ್ರಕಟಿಸಬೇಕು. ಮತ್ತೆ ಅರ್ಹರಾದಂತ ಅಭ್ಯರ್ಥಿಗಳನ್ನ ಈ ಒಂದು ದೇಶದ ಸೇವೆಗಾಗಿ ನೇಮಿಸಬೇಕು. ಈ ತರ ಏನಪ್ಪಾ ಅಂದ್ರೆ ಈ ಒಂದು ಚುನಾವಣಾ ಆಯೋಗದ ಉದ್ದೇಶಗಳು ಮತ್ತೇನಪ್ಪಾ ಅಂದ್ರೆ ಜವಾಬ್ದಾರಿಗಳು ಮತ್ತೆ ಕೆಲಸ, ಇದನ್ನೇನ್ ಮಾಡ್ಬೇಕಂದ್ರೆ ಆ ಒಂದು ಆಯೋಗದಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರು ಕೂಡ ಪಾಲಿಸಲೇಬೇಕು. ಮತ್ತೆ ಎರಡನೇದಾಗಿ ಇನ್ನೊಂದು ಆಯೋಗ ಇದೆ, ಅದು ಏನಪ್ಪಾ ಅಂದ್ರೆ ಮಾನವ ಹಕ್ಕುಗಳ ಆಯೋಗ. ಈ ಒಂದು ಮಾನವ ಹಕ್ಕುಗಳ ಆಯೋಗ ಅಂತ ಏನಂದ್ರೆ ಭಾರತ ದೇಶದ ಪ್ರಜೆಗಳಾದಂತ ನಮಗೆ ಏನಾಗಿದೆ ಅಂದ್ರೆ ಅನೇಕ ಹಕ್ಕುಗಳು ನಮಗೆ ಕೊಡಲ್ಪಟ್ಟಿದೆ. ಯಾವ ಹಕ್ಕುಗಳಂದ್ರೆ ಉದಾಹರಣೆಗಾಗಿ ಜೀವಿಸುವಂತ ಹಕ್ಕು ಅಂತ ಇದೆ, ಮತ್ತೇನಪ್ಪಾ ಅಂದ್ರೆ ಶಿಕ್ಷಣದ ಹಕ್ಕು ಇದೆ, ಮತ್ತೇನಪ್ಪಾ ಅಂದ್ರೆ ಧಾರ್ಮಿಕ ಹಕ್ಕು ಇದೆ, ಆಮೇಲೆ ಮತದಾನದ ಹಕ್ಕಿದೆ. ಈ ತರ ಅನೇಕ ಹಕ್ಕುಗಳಿದೆ. ಈ ಎಲ್ಲಾ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ ಈ ಒಂದು ಮಾನವ ಹಕ್ಕುಗಳ ಆಯೋಗದವ್ರು ಏನ್ ಮಾಡ್ಬೇಕಂದ್ರೆ ಜವಾಬ್ದಾರಿಯನ್ನು ತಗೊಂಡು ಅದನ್ನ ಆ ಒಂದು ಹಕ್ಕುಗಳಿಗೆ ಯಾವುದೇ ಒಂದು ತೊಂದರೆಗಳು ಧಕ್ಕೆಗಳು ಬರದಂತ ರೀತಿಯಲ್ಲಿ ನೋಡ್ಕೊಂಡು ಹೋಗ್ಬೇಕು. ಸೊ ಈ ತರ ಏನಪ್ಪಾ ಅಂದ್ರೆ ಈ ಒಂದು ಆಯೋಗದವರು ಕೆಲಸವನ್ನ ಮಾಡ್ಬೇಕಾಗ್ತದೆ. ಸೊ ಯಾಕಂದ್ರೆ ಇದೇ ಪ್ರಕಾರ ನಾವೇನ್ ಮಾಡ್ತೀವಿ ಅಂದ್ರೆ ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 16ರಿಂದ 20ನೇ ವಚನದಲ್ಲಿ ನಾವು ನೋಡುವಾಗ ನಾವು ಕೂಡ ದೇವರ ಮಕ್ಕಳಾಗಿ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡು ಆತನನ್ನು ಹಿಂಬಾಲಿಸ್ತಾ ಇರುವಂತ ಪ್ರತಿಯೊಬ್ಬೊಬ್ರು ಕೂಡ ಏನಾಗಿದ್ದೀವಿ ಅಂದ್ರೆ ಒಂದು ಆಯೋಗದ ಸದಸ್ಯರಾಗಿದ್ದೀವಿ. ಸೊ ಆ ಆಯೋಗದ ಹೆಸರು ಏನಪ್ಪಾ ಅಂದ್ರೆ ಮಹಾ ಆಯೋಗ ಎಂಬುದಾಗಿ. ಈ ಒಂದು ಆಯೋಗದಲ್ಲಿರುವಂತ ನಮ್ಗಳಿಗೆ ಏನಪ್ಪಾ ಅಂದ್ರೆ ಯೇಸು ಸ್ವಾಮಿಯು ಅನೇಕ ಕೆಲವೊಂದು ಕಾರ್ಯಗಳನ್ನ ಕೊಟ್ಟಿದ್ದಾರೆ, ಕೆಲವೊಂದು ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ, ಕೆಲವೊಂದು ಕೆಲಸಗಳನ್ನ ಕೊಟ್ಟಿದ್ದಾರೆ. ಇವುಗಳನ್ನ ನಾವೇನ್ ಮಾಡ್ಬೇಕಂದ್ರೆ ನಿರ್ವಹಿಸಿಕೊಂಡು ನೋಡ್ಕೊಂಡು ಪಾಲಿಸ್ಕೊಂಡು ಹೋಗ್ಬೇಕು. ಹಾಗಾದ್ರೆ ಆ ಒಂದು ಯಾವ ಯಾವ ಜವಾಬ್ದಾರಿಗಳು ನಮ್ಗೆ ಕೊಡಲ್ಪಟ್ಟಿದೆ
ಮತ್ತೆ ಕೊಡುವಾಗ ಏನಂತೇಳಿ ಯೇಸು ಸ್ವಾಮಿ ಈ ಒಂದು ಜವಾಬ್ದಾರಿಗಳನ್ನು ನಮಗೆ ಕೊಟ್ರು ಅನ್ನೋದನ್ನ ಇವಾಗ ನಾವು ನೋಡೋಣ. ಪ್ರೀತಿ ಉಳ್ಳವರೇ, ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 16 ಮತ್ತು 17ನೇ ವಚನವನ್ನು ನಾವು ಓದುವಾಗ ಇಲ್ಲಿ ಆ ಒಂದು ವಚನದ ಮೇಲ್ಭಾಗದಲ್ಲಿ ಬರೆಯಲ್ಪಟ್ಟಿದೆ, ಯೇಸುವಿನ ಕಡೆಯ ಮಾತುಗಳು ಎಂಬುದಾಗಿ. ಬಳಿಕ 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದ್ದ ಬೆಟ್ಟಕ್ಕೆ ಸೇರಿದರು. ಅಲ್ಲಿ ಆತನನ್ನು ಕಂಡು ಆತನಿಗೆ ಅಡ್ಡ ಬಿದ್ದರು, ಆದರೆ ಕೆಲವರು ಸಂದೇಹ ಪಟ್ಟರು ಅನ್ನುವಂಥದ್ದು. ಪ್ರೀತಿ ಉಳ್ಳವರೇ, ಯೇಸು ಸ್ವಾಮಿಯವರು ಆತನ ಪುನರುತ್ಥಾನವನ್ನು ಹೊಂದಿ ಶಿಷ್ಯರಿಗೆ ಕಾಣಿಸ್ಕೊಂಡು ಮತ್ತೇನಪ್ಪ ಅಂದ್ರೆ ಅವ್ರಿಗೆ ಹೇಳ್ತಾರೆ, ಒಂದು ಸ್ಥಳದಲ್ಲಿ ಅವ್ರಿಗೆ ಸೇರಿಸ್ತಾರೆ. ಗಲಿಲಾಯಕ್ಕೆ ಹೋಗಿ ಅಲ್ಲಿ ಒಂದು ಬೆಟ್ಟಕ್ಕೆ ನೀವು ಸೇರಿ ಬರ್ರಿ ಅಂತ ಹೇಳ್ಬಿಟ್ಟು ಹೇಳುವಾಗ ಆ ಶಿಷ್ಯರೆಲ್ಲ ಏನ್ ಮಾಡ್ತಾರಂದ್ರೆ ಆ ಒಂದು ಬೆಟ್ಟಕ್ಕೆ ಸೇರಿ ಬರ್ತಾರೆ. 11 ಜನ ಶಿಷ್ಯರು. ಅದರಲ್ಲಿ ಒಬ್ಬ ಶಿಷ್ಯನ ಏನಾಗಿರ್ತಾನಂದ್ರೆ ಆತನು ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ. ಸೊ ಮಿಕ್ಕಿದ 11 ಜನ ಶಿಷ್ಯರು ಏನಾಗಿರ್ತಾರೆ ಅಂದ್ರೆ ಅಲ್ಲಿ ಕೂಡಿ ಬಂದಿರ್ತಾರೆ. ಸೊ ಅದರಲ್ಲಿ ಎಲ್ರು ಆತನಿಗೆ ಅಡ್ಡ ಬಿದ್ದು ನಮಸ್ಕರಿಸ್ತಾರೆ. ಆದ್ರೆ ಕೆಲವರು ಮಾತ್ರ ಅಲ್ಲಿ ಸಂದೇಹ ಪಟ್ರು ಅಂತ ಹೇಳ್ಬಿಟ್ಟು ದೇವ್ರ ವಾಕ್ಯ ನಮಗೆ ಹೇಳುವುದನ್ನ ನಾವು ನೋಡ್ತೀವಿ. ಪ್ರೀತಿ ಉಳ್ಳವರೇ, ಯೇಸು ಕ್ರಿಸ್ತನ ನೀಡಿರುವಂತಹ ಸೂಚನೆಗಳನ್ನ, ಜವಾಬ್ದಾರಿಗಳನ್ನ ಪಾಲಿಸ್ಬೇಕಾದಂತ ನಾವುಗಳು ಮುಖ್ಯವಾಗಿ ಏನ್ ಮಾಡ್ಬೇಕಂದ್ರೆ ನಂಬಿಕೆ ಉಳ್ಳವರಾಗಿರ್ಬೇಕು. ಯಾವ ವಿಷಯದಲ್ಲಿ ನಾವು ನಂಬಿಕೆ ಉಳ್ಳವರಾಗಿರ್ಬೇಕಂದ್ರೆ ಆತನ ಪುನರುತ್ಥಾನದ ವಿಷಯದಲ್ಲಿ ಮತ್ತೆ ಆತನ ಮರಣ ವಿಷಯದಲ್ಲಿ. ಈ 2 ವಿಷಯಗಳಲ್ಲಿ ನಾವು ಯಾವತ್ತೂ ಕೂಡ ಸಂದೇಹಗಳನ್ನ ಪಡಬಾರ್ದು. ಆದ್ರೆ ಇಲ್ಲಿ ಕೆಲವೊಬ್ರು ಏನ್ ಮಾಡಿದ್ರು ಅಂತ ಬರೆಯಲ್ಪಟ್ಟಿದೆ, ಸಂದೇಹ ಪಟ್ರು ಅಂತ ಹೇಳ್ಬಿಟ್ಟು ಬರೆಯಲ್ಪಟ್ಟಿದೆ. ಪ್ರೀತಿ ಉಳ್ಳವರೇ, ನಾವು ಆತನ ಮರಣ ವಿಷಯದಲ್ಲಿ ಕೂಡ ನಂಬಿಕೆ ಉಳ್ಳವರಾಗಿರ್ಬೇಕು, ಮತ್ತೆ ಆತನ ಪುನರುತ್ಥಾನದ ವಿಷಯದಲ್ಲಿ ಕೂಡ ನಂಬಿಕೆ ಉಳ್ಳವರಾಗಿರ್ಬೇಕು. ಸೊ ಯಾಕಂದ್ರೆ ಇವತ್ತು ಏನ್ ಮಾಡ್ತದನಂದ್ರೆ ಸೈತಾನನು ಅನೇಕ ಜನರ ಮನಸ್ಸಲ್ಲಿ ಆತನ ಮರಣ ಮತ್ತು ಪುನರುತ್ಥಾನದ ವಿಷಯದಲ್ಲಿ ಅನೇಕ ಸಂದೇಹಗಳನ್ನ, ಡೌಟ್ಗಳನ್ನ ಆತನು ಬಿತ್ತುತ್ತಾ ಇದ್ದಾನೆ. ಒಂದು ಸಾರಿ ಏನಾಯ್ತಂದ್ರೆ ಪ್ರೀತಿ ಉಳ್ಳವರೇ, ನಾನು ಒಂದ್ ಕಡೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಕೆಲಸವನ್ನು ಮಾಡುವಾಗ ಒಂದು ಕಂಪನಿಯಲ್ಲಿ ಇರುವಂತ ಮ್ಯಾನೇಜರ್ ಒಂದಿನ ನನ್ನ ಜೊತೆ ಮಾತಾಡಿದ್ರು. ಏನಂದ್ರೆ ಅವ್ರು ಕೇಳಿದ್ರು, ಏನ್ ಮಹೇಶ್ ಅವರೇ, ನಿಮ್ಮ ಯೇಸು ಸ್ವಾಮಿಯವರು ಮರಣವನ್ನ ಜಯಿಸಿ ಬಂದಾರಂತಲ್ವಾ ಅಂತ ಕೇಳಿದ್ರು. ನಾನು ಹೇಳಿದೆ, ಹೌದು ಸರ್, ನಮ್ಮ ಯೇಸು ಸ್ವಾಮಿಯವರು ಮರಣವನ್ನ ಜಯಿಸಿ ಬಂದಾರೆ, ಇದನ್ನ ನಾವು ನಂಬ್ತೀವಿ, ನಂಬಲೇಬೇಕು ಅಂತ ನಾನು ಹೇಳಿದೆ. ಸೊ ಅವಾಗ ಹೇಳಿದ್ರು, ಇಲ್ಲ, ನನಗೆ ಒಂದು ಡೌಟ್ ಇದೆ. ಏನಪ್ಪಾ ಅಂದ್ರೆ, ನಿಮ್ಮ ಯೇಸು ಸ್ವಾಮಿ ಮರಣವನ್ನ ಹೊಂದಕ್ಕಿಂತ ಮುಂಚಿತವಾಗಿ ಅವರಿಗೆ ಅನೇಕ ಹಿಂಸೆಗಳನ್ನ ಕೊಟ್ರಲ್ಲ, ಅವ್ರಿಗೆ ಕೊರಡೆಗಳಿಂದ ಹೊಡೆದ್ರು, ಸೊ ಏನೇನೆಲ್ಲ ಮಾಡಿದ್ರಲ್ಲ. ಹಾಗಾಗಿ ನನಗೇನ್ ಡೌಟ್ ಇದೆ ಅಂದ್ರೆ, ಆತನ ದೇಹದಲ್ಲಿರುವಂತ ಎಲ್ಲಾ ರಕ್ತವೂ ಅದು ಹರಿಯಲ್ಪಟ್ಟಿದೆ. ಆಮೇಲೆ ಆತನ ಮೂರ್ಛೆ ಹೋಗಿದ್ದಾನೆ. ಇದನ್ನ ತಿಳಿಯದ ಆತನ ಶಿಷ್ಯರು ಏನ್ ಮಾಡ್ಬಿಟ್ಟಾರೆ, ಆತನ ಹೋಗಿ ಸಮಾಧಿಯನ್ನ ಮಾಡ್ಬಿಟ್ಟಾರೆ. ಆಮೇಲೆ ಆತನಿಗೆ ಎಚ್ಚರ ಆಗಿದೆ, ಆಮೇಲೆ ಬಂದಾನೆ ಎದ್ದು ಅಂತ ಹೇಳ್ಬಿಟ್ಟು ನನಗೆ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಪ್ರೀತಿ ಉಳ್ಳವರೇ, ನನಗೇನಾಯ್ತಂದ್ರೆ ಅದನ್ನ ಕೇಳಿದಾಗ ನನಗೆ ಆಶ್ಚರ್ಯ ಆಯ್ತು. ಏನು ಈ ತರ ಒಂದು ತಾವೇ ಥಿಂಕ್ ಮಾಡ್ತಾ ಇದಾರೆ, ಅದನ್ನ ಏನಪ್ಪಾ ಅಂದ್ರೆ ಅವರೇ ವಿಚಾರಣೆ ಮಾಡ್ತಾ ಇದಾರೆ. ಯಾರು ಕೂಡ ಅದನ್ನ ಅವ್ರಿಗೆ ಹೇಳಿಲ್ಲ. ಸೊ ಅವರೇ ಥಿಂಕ್ ಮಾಡ್ತಾರೆ, ನನಗೆ ಈ ತರ ಡೌಟ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಪ್ರೀತಿ ಉಳ್ಳವರು, ಇಲ್ಲಿ ಯಾದಕ್ಕೆ ಈ ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಯೇಸು ಸ್ವಾಮಿಯ ಮರಣದ ವಿಷಯದಲ್ಲಿ ಕೂಡ ಅನೇಕರಿಗೆ ಏನಿದೆ, ಸಂದೇಹಗಳಿದೆ. ಸೊ ಆತನ ಪುನರುತ್ಥಾನದ ವಿಷಯದಲ್ಲಿ ಕೂಡ ಅನೇಕರಿಗೆ ಸಂದೇಹಗಳಿದೆ. ಆದ್ರೆ ದೇವರ ಮಕ್ಕಳಾಗಿ ಆತನ ಹಿಂಬಾಲನೆ ಮಾಡಿರುವಂತ ನಮ್ಗೆ ಆತನ ವಿಷಯದಲ್ಲಿ ನಮ್ಗೆ ಯಾವುದೇ ಒಂದು ಸಂದೇಹಗಳು ಇರ್ಲೇಬಾರ್ದು. ಯಾಕಂದ್ರೆ ಯೇಸು ಸ್ವಾಮಿಯವರೇ ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ಸತ್ಯವೇದದಲ್ಲಿ ಅನೇಕ ಕಡೆಯಲ್ಲಿ ಅವ್ರು ಹೇಳಿದ್ದಾರೆ, ಏನಂದ್ರೆ ನಾನು ಸತ್ತು ಉಣಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬರ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಹೇಳಿದ್ದಾರೆ. ಮತ್ತೇನಪ್ಪಾ ಅಂದ್ರೆ ವಚನಗಳ ಆಧಾರಗಳು ನಮ್ಗಿದೆ, ಮತ್ತೆ ವೈಜ್ಞಾನಿಕವಾಗಿಯೂ ಕೂಡ ಅನೇಕ ಆಧಾರಗಳನ್ನು ಕೂಡ ನಾವೇನ್ ಮಾಡಬಹುದು, ನಾವು ಕಂಡುಕೊಳ್ಬಹುದು. ಸೊ ಅದಕ್ಕೋಸ್ಕರ ಆತನ ಹಿಂಬಾಲಕರಾದಂತ ನಾವುಗಳು ಮೊದಲನೇದಾಗಿ ಆತನ ಮರಣ ಮತ್ತು ಪುನರುತ್ಥಾನದ ವಿಷಯದಲ್ಲಿ ಸಂದೇಹವನ್ನ ಪಡಬಾರದು. ಯಾಕಂದ್ರೆ ಯೇಸು ಸ್ವಾಮಿನ ಹೇಳ್ತಾರೆ, ನನ್ನ ವಿಷಯದಲ್ಲಿ ಸಂದೇಹ ಪಡದವನು ಧನ್ಯನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಪ್ರೀತಿ ಉಳ್ಳವರೇ, 16ರಿಂದ 17ನೇ ವಚನದಲ್ಲಿ ನಾವು ಈ ಒಂದು ವಿಷಯವನ್ನ ನೋಡ್ತೀವಿ. ಸೊ ಈ ತರ ಅಲ್ಲಿ ಇರುವಾಗ ಅಲ್ಲಿ ಏನಾಗುತ್ತಂದ್ರೆ 18ನೇ ವಚನದಲ್ಲಿ, ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದ್ದೆ ಎಂಬುದಾಗಿ ಹೇಳ್ತಾರೆ. ನೋಡ್ರಿ, ಇಲ್ಲಿ ಯೇಸು ಸ್ವಾಮಿ ಅವ್ರಿಗೆ ಏನಿದೆ ಅಂದ್ರೆ ಎಲ್ಲದ್ರ ಮೇಲೆ ಅಧಿಕಾರ ಇದೆ. ಅವ್ರಿಗೆ ಭೂಲೋಕದಲ್ಲಿ ಎಲ್ಲ ಅಧಿಕಾರ ಇದೆ. ಈ ಒಂದು ಪಂಚಭೂತಗಳ ಮೇಲೆ ಆತನಿಗೆ ಅಧಿಕಾರ ಇದೆ. ಮತ್ತೆ ಆತನಿಗೆ ಪರಲೋಕದ ಮೇಲೆ ಅಧಿಕಾರ ಇದೆ. ಮತ್ತೇನಪ್ಪ ಅಂದ್ರೆ ಆತನಿಗೆ ಜೀವದ ಮೇಲೆ ಅಧಿಕಾರ ಇದೆ, ಆತನಿಗೆ ಮರಣದ ಮೇಲೆ ಅಧಿಕಾರ ಇದೆ. ಸೊ ಅದಕ್ಕೋಸ್ಕರ ಯೇಸು ಸ್ವಾಮಿಯವರು ಒಂದ್ ಕಡೆ ಹೇಳ್ತಾರೆ, ಜೀವವನ್ನ ಕೊಡೋದಕ್ಕೂ ನನಗೆ ಅಧಿಕಾರ ಉಂಟು, ಅದನ್ನ ತಿರುಗಿ ಪಡ್ಕೊಳ್ಳೋದಕ್ಕೂ ಕೂಡ ನನಗೆ
ಅಧಿಕಾರ ಉಂಟು ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಾರೆ. ಪ್ರೀತಿ ಉಳ್ಳವರೇ, ಆತನಿಗೆ ಎಲ್ಲದರ ಮೇಲೆ ಏನಿದೆ, ಅಧಿಕಾರ ಇದೆ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಬೇಕು. ಅದಕ್ಕೋಸ್ಕರ ಯೇಸು ಸ್ವಾಮಿಯವರು ಏನ್ ಮಾಡ್ತಾರೆ ಅಂದ್ರೆ, ಆದ್ದರಿಂದ 19-20 ವಚನದಲ್ಲಿ ಅವರು ಹೇಳ್ತಾರೆ, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಪ್ರೀತಿ ಉಳ್ಳವರೇ, ಇಲ್ಲಿ ನೋಡೋದಾದ್ರೆ ಯೇಸು ಕ್ರಿಸ್ತನ ಒಂದು ಸುವಾರ್ತೆಯ ಜವಾಬ್ದಾರಿಯು ಈ ಒಂದು ವಚನದಲ್ಲಿ ನಮಗೆ ಕೊಡಲ್ಪಡಿದೆ. ಯೇಸು ಏನ್ ಮಾಡ್ತಾ ಇದಾರೆ ಅಂದ್ರೆ, ಒಂದು ಭಾರವನ್ನ, ಒಂದು ಜವಾಬ್ದಾರಿಯನ್ನ ನಮಗೆ ವಹಿಸಿ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಜವಾಬ್ದಾರಿಯನ್ನು ಅವರು ಕೂಡ ಈ ಲೋಕದಲ್ಲಿದ್ದಾಗ ಅವರು ಕೂಡ ನಿರ್ವಹಿಸಿದ್ರು. 3.5 ವರ್ಷಗಳ ಕಾಲ ಆತನು ಅನೇಕರಿಗೆ ಉಪದೇಶವನ್ನ ಮಾಡಿದ್ರು, ಅನೇಕರನ್ನ ಸ್ವಸ್ಥಪಡಿಸಿದ್ರು, ಅನೇಕರಿಗೆ ಏನಪ್ಪಾ ಅಂದ್ರೆ ಅವರು ರಕ್ಷಣೆಯನ್ನ ಕೊಟ್ರು. ಸೊ ಇವಾಗ ಆತನು ಹೋಗುವಾಗ ಆ ಒಂದು ಜವಾಬ್ದಾರಿಯನ್ನ ಏನ್ ಮಾಡ್ತಾ ಇದಾರೆ ಅಂದ್ರೆ, ಅಲ್ಲಿರುವಂತ ಶಿಷ್ಯರಿಗೆ ಅವರು ಕೊಟ್ಟು ಹೋಗ್ತಾ ಇದಾರೆ. ಸೊ ಇಲ್ಲಿ ಯೇಸು ಸ್ವಾಮಿ ಹೇಳುವಂತ ಮುಖ್ಯ ವಿಷಯ ಏನಪ್ಪಾ ಅಂದ್ರೆ 19ನೇ ವಚನದಲ್ಲಿ, ಆದ್ದರಿಂದ ನೀವು ಹೊರಟು ಹೋಗಿ. ಸೊ ನೀವು ಹೊರಟು ಹೋಗಿ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಹೇಳ್ತಾರೆ. ಸೊ ಪ್ರೀತಿಯುಳ್ಳವರೇ, ಜನರೇ ನಮ್ಮ ಹತ್ರ ಬರ್ಲಿ ಅಂತ ಹೇಳ್ಬಿಟ್ಟು, ನನ್ನ ಹತ್ರ ಬಂದಾಗ ಮಾತ್ರ ಅವ್ರಿಗೆ ಸುವಾರ್ತೆನ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನಾವು ಕಾಯ್ಕೊಂಡು ಇರಬಾರ್ದು. ಸೊ ನಾವೇ ಹೋಗಿ ಏನ್ ಮಾಡ್ಬೇಕು, ಸುವಾರ್ತೆಯನ್ನ ಹೇಳ್ಬೇಕು. ಸೊ ಯಾಕಂದ್ರೆ ಈ ಒಂದು ಸುವಾರ್ತೆಯ ಜವಾಬ್ದಾರಿ ಏನಾಗಿದೆ, ನಮ್ಗೆ ಕೊಡಲ್ಪಟ್ಟಿದೆ. ಸೊ ನಾವೇ ಹೋಗಿ ಹೇಳ್ಬೇಕು. ಸೊ ಅದಕ್ಕೋಸ್ಕರ ಪ್ರೀತಿ ಉಳ್ಳವರೇ, ಅಲ್ಲಿ ಯೇಸು ಸ್ವಾಮಿಯ ಮಾತುಗಳನ್ನ ಕೇಳಿದಂತಹ 11 ಜನ ಶಿಷ್ಯರಲ್ಲಿ ಕ್ರಿಸ್ತ ಶಕ 52ರಲ್ಲಿ ಭಾರತ ದೇಶಕ್ಕೆ ಒಬ್ಬ ಶಿಷ್ಯನು ಬರ್ತಾರೆ. ಸೊ ಅವ್ರ ಹೆಸರು ಏನಪ್ಪಾ ಅಂದ್ರೆ ತೋಮನು. ಸೊ ಈ ಒಂದು ಶಿಷ್ಯನು ಭಾರತ ದೇಶಕ್ಕೆ ಬಂದು ಅನೇಕರಿಗೆ ಸುವಾರ್ತೆಯನ್ನ ಸಾರಿದ್ರು, ಅನೇಕರಿಗೆ ಉಪದೇಶವನ್ನ ಮಾಡಿದ್ರು, ಅನೇಕರಿಗೆ ದೀಕ್ಷಾ ಸ್ನಾನವನ್ನ ಕೊಟ್ರು. ಸೊ ಈ ರೀತಿಯಾಗಿ ಏನಾಯ್ತಂದ್ರೆ, ಆ ಯೇಸು ಸ್ವಾಮಿಯ ಆ ಒಂದು ಮಹಾ ಆಯೋಗದ ಜವಾಬ್ದಾರಿಯನ್ನು ಹೊತ್ತಂತ ತೋಮನು ಈ ರೀತಿಯಾಗಿ ಭಾರತ ದೇಶಕ್ಕೆ ಬಂದು ಅವ್ರು ಅನೇಕರಿಗೆ ಸುವಾರ್ತೆಯನ್ನ ಸಾರಿದ್ರು. ಸೊ ಅವರಿಂದ ಅನೇಕರು ರಕ್ಷಣೆಯನ್ನು ಹೊಂದ್ಕೊಂಡು ಅವರು ಆತನ ಶಿಷ್ಯರಾಗಿ ಮಾರ್ಪಟ್ರು. ಸೊ ಈ ರೀತಿಯಾಗಿ ಮುಂದೆ ಸಾಗ್ತಾ ಈ ಒಂದು ಶಿಷ್ಯತ್ವ ಮತ್ತೆ ಏನಪ್ಪಾ ಅಂದ್ರೆ ಈ ಒಂದು ಸುವಾರ್ತೆ ಉಪದೇಶ ಮಾಡ್ಬೇಕನ್ನುವಂತ ಈ ಒಂದು ಜವಾಬ್ದಾರಿ ಹಾಗೆ ಮುಂದೆ ಆಗ್ತಾ ಬಂತು ಪ್ರೀತಿ ಉಳ್ಳವರು. ಸೊ ಇವತ್ತು ನನ್ನ ಸಾಕ್ಷಿಯನ್ನು ಕೂಡ ನಾನು ಹೇಳ್ಬೋದು. ಏನಪ್ಪಾ ಅಂದ್ರೆ 2008-2009ರಲ್ಲಿ ನಮ್ಮ ಯಾದಗಿರಿ ಪ್ರಾಂತಕ್ಕೆ ಈ ಒಂದು ಸುವಾರ್ತೆಯ ಜವಾಬ್ದಾರಿಯನ್ನು ಹೊತ್ಕೊಂಡು ನಮ್ಮ ಕಾಸುಲಾಜರಸ್ ಅಂಕಲ್ ಅವರು ಬಂದ್ರು. ಸೊ ಅವ್ರು ಬಂದು ಅನೇಕರಿಗೆ ಉಪದೇಶವನ್ನ ಮಾಡಿದ್ರು. ಸೊ ಅವ್ರ ಉಪದೇಶಗಳನ್ನ ನಾವು ಕೂಡ ಕೇಳಿದ್ವಿ, ನಮಗೂ ಕೂಡ ಕೇಳಿದ ಮೇಲೆ ಅವ್ರು ಏನ್ ಮಾಡಿದ್ರು, ರಕ್ಷಣೆಯನ್ನ ಕೊಟ್ರು, ದೀಕ್ಷಾ ಸ್ನಾನವನ್ನ ಕೊಟ್ರು. ಸೊ ನಮ್ಮನ್ನು ಕೂಡ ಏನ್ ಮಾಡಿದಾರೆ ಅಂದ್ರೆ ಇವತ್ತು ಸುವಾರ್ತೆಯ ಸೇವಕರ ಒಂದು ಶಿಷ್ಯರಾಗಿ ನಮ್ಮನ್ನ ಮಾಡಿದ್ದಾರೆ. ಸೊ ಇದು ಎದಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಒಂದು ಸುವಾರ್ತೆ ಸಾರುವಂತ ಜವಾಬ್ದಾರಿ ಮತ್ತು ಈ ಒಂದು ಮಹಾ ಆಯೋಗದ ಜವಾಬ್ದಾರಿ ಅಂತ ಏನಿದೆ, ಇದು ಏನಾಗ್ತಾ ಇರ್ಬೇಕಂದ್ರೆ ಮುಂದೆ ಹೋಗ್ತಾನೆ ಇರ್ಬೇಕು, ಒಬ್ರಿಂದ ಒಬ್ರಿಗೆ ಹೋಗ್ತಾನೆ ಇರ್ಬೇಕು. ಸೊ ಇವತ್ತು ನಮಗೆ ಯಾರೋ ಬಂದು ಸುವಾರ್ತೆನ ಸಾರಿದ್ದಾರೆ, ನಾವು ಶಿಷ್ಯರಾಗಿ ಮಾಡಲ್ಪಟ್ಟಿದ್ದೀವಿ. ಸೊ ನಾವು ಹೋಗಿ ಇನ್ನು ಕೆಲವೊಬ್ಬರಿಗೆ ಸುವಾರ್ತೆನ ಸಾರಬೇಕು, ಅವರನ್ನ ಶಿಷ್ಯರಾಗಿ ಮಾಡಬೇಕು. ಸೊ ಅವರನ್ನ ಏನ್ ಮಾಡ್ಬೇಕಂದ್ರೆ ಅವ್ರಿಗೆ ಉಪದೇಶವನ್ನ ಮಾಡ್ಬೇಕು. ಸೊ ಅವರನ್ನ ರಕ್ಷಣೆ ಮಾರ್ಗಕ್ಕೆ ನಡೆಸ್ಬೇಕು. ಸೊ ಇದು ಏನಪ್ಪಾ ಅಂದ್ರೆ ನಮ್ಮ ಪ್ರತಿಯೊಬ್ಬರ ಮೇಲೆ ಬಿದ್ದಂತ ಒಂದು ಭಾರ. ಸೊ ಪ್ರತಿಯೊಬ್ಬರಿಗೆ ಕೊಡಲ್ಪಟ್ಟಿರುವಂತ ಒಂದು ಜವಾಬ್ದಾರಿ. ಪ್ರೀತಿ ಉಳ್ಳವರೇ, ಉಪದೇಶ ಏನೋ ಇವತ್ತಿನ ಕಾಲದಲ್ಲಿ ಮಾಡಬಿಡ್ಬೋದು, ಆದ್ರೆ ಅವರು ಇತರರಿಗೆ ಹೋಗಿ ಉಪದೇಶ ಮಾಡುವಂತ ಶಿಷ್ಯರನ್ನಾಗಿ ಮಾಡೋದು ಬಹಳ ಕಷ್ಟ ಇದೆ. ಇವತ್ತು ಶಿಷ್ಯರನ್ನಾಗಿ ಮಾಡೋದು, ಉಪದೇಶವನ್ನು ಎಲ್ಲರೂ ಕೇಳ್ತಾರೆ, ಆದ್ರೆ ಶಿಷ್ಯರನ್ನಾಗಿ ಮಾಡಿ ಅವರನ್ನ ಇನ್ನೊಂದ್ ಕಡೆ ಕಳಿಸಿ ಅವರು ಇತರಿಗೆ ಸುವಾರ್ತೆ ಸಾರುವಂತ ರೀತಿಯಲ್ಲಿ ಅವರನ್ನ ತಯಾರು ಮಾಡುವಂಥದ್ದು ಬಹಳ ಕಷ್ಟ ಇದೆ. ಸೊ ಇದನ್ನ ನಾನು ನಿನ್ನೆ ಮೊನ್ನೆಯೆಲ್ಲ ನೆನಪು ಮಾಡ್ಕೊಂಡು ನೋಡುವಾಗ ನಮಗೋಸ್ಕರ ಎಷ್ಟು ಜನ ಪಾಸ್ಟರ್ ಅವರು, ಎಷ್ಟು ಜನ ಸೇವಕರು ಪ್ರಯಾಸವನ್ನ ಪಟ್ಟಿದ್ದಾರೆ, ಎಷ್ಟು ಪ್ರೇಯರನ್ನ ಮಾಡಿದ್ದಾರೆ. ಸೊ ನಮ್ಮನ್ನ ಶಿಷ್ಯರನ್ನಾಗಿ ಮಾಡ್ಬೇಕಂತ ಹೇಳಿ. ಸೊ ಇದೆಲ್ಲ ಏನಾಗುತ್ತಂದ್ರೆ ನನಗೆ ನೆನಪಾಗ್ತಾ ಬಂತು. ಸೊ ಪ್ರೀತಿ ಉಳ್ಳವರೇ, ಅದರಿಂದ ನಾವ್ ಏನ್ ಮಾಡ್ಬೇಕಂದ್ರೆ ನಮಗೆ ಕೊಡಲ್ಪಟ್ಟಿರುವಂತ ಜವಾಬ್ದಾರಿಯನ್ನ, ಈ ಒಂದು ಸುವಾರ್ತೆಯನ್ನ ಒತ್ತುಕೊಂಡು ಸಾಗುವಂತವರು ನೀವು ಆಗಿರ್ಬೇಕು. ಸೊ ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾ ಇದಾರೆ, ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡ್ರಿ, ಅವರಿಗೆ ಉಪದೇಶವನ್ನ ಮಾಡ್ರಿ.
ಸೊ ಪ್ರೀತಿ ಉಳ್ಳವರು ಉಪದೇಶವನ್ನ ಮಾಡಬೇಕು. ಯೇಸು ಸ್ವಾಮಿಯವರು ಯಾವ ಉಪದೇಶವನ್ನ ನಮಗೆ ಮಾಡಿದರು, ಸೊ ಏನೇನೆಲ್ಲ ನಮಗೆ ದೇವರ ಆಜ್ಞೆಯನ್ನ ಕೊಟ್ಟಿದ್ದಾರೋ ಯೇಸು ಸ್ವಾಮಿ, ಸೊ ಎಲ್ಲಾ ಉಪದೇಶಗಳನ್ನ, ಎಲ್ಲಾ ಆಜ್ಞೆಗಳನ್ನ ನಾವು ಇತರರಿಗೂ ಕೂಡ ಹೇಳಿಕೊಡ್ಬೇಕು. ಸೊ ಆಮೇಲೆ ಅಲ್ಲಿ ಯಾರು ನಂಬ್ಕೊಳ್ತಾರೋ ಸೊ ಅವರಿಗೆ ಏನ್ ಮಾಡ್ಬೇಕಂದ್ರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮತ್ತೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷೆ ಸ್ನಾನವನ್ನ ಮಾಡಿಸ್ಬೇಕು. ಸೊ ಇದೆಲ್ಲ ಏನಾಗುತ್ತಂದ್ರೆ ಪ್ರೀತಿ ಉಳ್ಳವರೇ, ಕೆಲವೊಂದು ಟೈಮಲ್ಲಿ ಬಹಳ ಕಷ್ಟ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಯಾಕಂದ್ರೆ ಸುವಾರ್ತೆ ಟೈಮಲ್ಲಿ ಅನೇಕ ಸಮಸ್ಯೆಗಳು ನಮ್ಗೆ ಬರ್ತಾವ, ಅನೇಕ ಶೋಧನೆಗಳು ನಮ್ಗೆ ಬರ್ತಾವು, ಕಷ್ಟಗಳು ಬರ್ತಾವು, ಅವಮಾನಗಳು ಬರ್ತಾವು. ಕೆಲವೊಂದು ಟೈಮಲ್ಲಿ ಸೇವೆ ಮಾಡುವಂತ ಸಂದರ್ಭದಲ್ಲಿ ಯೇಸು ಸ್ವಾಮಿಯ ಈ ಒಂದು ಭಾರವನ್ನು ಹೊತ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅನೇಕ ನಿರುತ್ಸಾಹಗಳು ಕೂಡ ನಮ್ಮ ಜೀವನದಲ್ಲಿ ಬರ್ತಾವ. ಸೊ ಅದಕ್ಕೋಸ್ಕರ ಯೇಸು ಸ್ವಾಮಿ ಏನ್ ಮಾಡ್ತಾ ಇದಾರೆ ಅಂದ್ರೆ 20ನೇ ವಚನದಲ್ಲಿ ಹೇಳ್ತಾ ಇದಾರೆ, ಏನಂತ ಹೇಳ್ತಾರೆ ಅಂದ್ರೆ, ನೋಡಿರಿ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಸೊ ಯೇಸು ಸ್ವಾಮಿ ನಮ್ಮ ಸಂಗಡ ಇರ್ತಾರೆ. ಸೊ ಅವರು ಕಾರ್ಯವನ್ನ ಮಾಡ್ತಾರೆ ಪ್ರೀತಿ ಉಳ್ಳವರು. ನಾವು ಯಾವುದೇ ಒಂದು ಸ್ಥಳಕ್ಕೆ ಹೋಗ್ಲಿ, ಯಾವುದೇ ಒಂದು ಊರಿಗೆ ಹೋಗ್ಲಿ, ಯಾವುದೇ ಒಂದು ಜನರಿಗೆ ನಾವು ಸುವಾರ್ತೆನ ಸಾರ್ಲಿ, ಸೊ ನಮ್ಮ ಸಂಗಡ ಯೇಸು ಕ್ರಿಸ್ತನಿದ್ದು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಾರ್ಯವನ್ನ ಮಾಡುವಂತವರಾಗಿದ್ದಾರೆ ಅನ್ನೋದನ್ನ ನಾವು ಯಾವತ್ತೂ ಕೂಡ ಮರಿಬಾರ್ದು. ಸೊ ಅದಕ್ಕೋಸ್ಕರ ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ, ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯದ 20ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ವಚನ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೋಡ್ರಿ, ಮತ್ತಾಯನು ಬರೆಯುವಾಗ ಅವ್ರು ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ 20ನೇ ವಚನಕ್ಕೆ. ಆದ್ರೆ ಮಾರ್ಕನು ಬರೆಯುವಾಗ ಅವರು ಸ್ವಲ್ಪ ಜಾಸ್ತಿ ಬರೀತಾರೆ. 19, 20ನೇ ವಚನ 16ನೇ ಅಧ್ಯಾಯದಲ್ಲಿ, ಯೇಸು ಸ್ವಾಮಿಯು ಅವರ ಕೂಡ ಮಾತಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. ನೋಡ್ರಿ, ದೇವ್ರ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಕರ್ತನ ಕೆಲಸವನ್ನ ಮಾಡ್ತಾ ಇದ್ರು. ಸೊ ನಾವು ಹೋಗುವಾಗ ಬರುವಾಗ ಸುವಾರ್ತೆನ ಸಾರುವಂತ ಪ್ರತಿಯೊಂದು ಸಮಯದಲ್ಲಿ ಕೂಡ ಏನಪ್ಪಾ ಅಂದ್ರೆ ದೇವರು ನಮಗೋಸ್ಕರ ಕೆಲಸವನ್ನ ಮಾಡುವಂತವರಾಗಿರ್ತಾರೆ. ಸೊ ಅವ್ರು ಅನೇಕ ಸೂಚಕ ಕಾರ್ಯಗಳನ್ನ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲಾ ಅಧಿಕಾರ ಆತನಿಗೆ ಕೊಡಲ್ಪಟ್ಟಿದೆ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ವಾಕ್ಯದಲ್ಲಿ ಹೇಳಿದ್ರನ್ನ ನಾವು ನೋಡಿದೀವಿ. ಯಾರು ಇವತ್ತು ನಾವು ಯಾರಿಗೋಗಿ ನಾವು ಸುವಾರ್ತೆನ ಸಾರ್ತೀವಿ, ಒಂದು ವೇಳೆ ಅವರು ನಂಬ್ಕೊಂಡು ರಕ್ಷಣೆಯನ್ನ ಹೊಂದ್ಕೊಂಡ್ರೆ ಅವರಿಗೆ ಪರಲೋಕ ರಾಜ್ಯವನ್ನ ಕೊಡುವಂತಹ ಒಂದು ನಿತ್ಯ ಸೌಭಾಗ್ಯವನ್ನು ಕೊಡುವಂತ ಅಧಿಕಾರ ಯೇಸು ಕ್ರಿಸ್ತನಿಗಿದೆ. ಒಂದ್ ವೇಳೆ ನಂಬದೆ ಹೋಗುವವರಿಗೆ ನಿತ್ಯ ಶಿಕ್ಷೆಯನ್ನು ಕೊಡುವಂತ ಅಧಿಕಾರ ಏನಿದೆ, ಯೇಸು ಸ್ವಾಮಿಗಿದೆ. ಸೊ ಈ ಒಂದು ಅಧಿಕಾರವನ್ನ ನಾವು ನೆನಪಿನಲ್ಲಿ ಇಟ್ಕೊಂಡು, ಸೊ ಯೇಸು ಕ್ರಿಸ್ತನಿಗೆ ಎಲ್ಲ ಅಧಿಕಾರ ಇದೆ ಅಂತ ಹೇಳ್ಕೊಂಡು ಅವರ ಅಧಿಕಾರದಿಂದ ನಾವೇನ್ ಮಾಡ್ಬೇಕು, ಇವತ್ತು ಈ ಒಂದು ಜವಾಬ್ದಾರಿಯನ್ನ ಒತ್ತು ಸಾಕ್ಬೇಕು. ಪ್ರೀತಿಗಳು, ಇವತ್ತಿನ ಮಹಾ ಆಯೋಗದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಮುಖ್ಯ ವಿಷಯ ಏನಪ್ಪಾ ಅಂದ್ರೆ ಸುವಾರ್ತೆ ಭಾರವು ನಮಗೆ ಕೊಡಲ್ಪಟ್ಟಿದೆ. ಸೊ ಈ ಲೋಕದಲ್ಲಿ ಇರುವಂತ ಅನೇಕ ಆಯೋಗಗಳು ತಮಗೆ ಕೊಡಲ್ಪಟ್ಟಿರುವಂತ ಜವಾಬ್ದಾರಿಗಳನ್ನ ಯಾವ ರೀತಿಯಾಗಿ ನಿರ್ವಹಿಸ್ತಾರೋ, ಇವತ್ತು ಮಹಾ ಆಯೋಗದ ಮೂಲಕವಾಗಿ ನಮಗೂ ಕೂಡ ಯೇಸು ಕ್ರಿಸ್ತನ ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ರೀತಿಯಾದಂತ ಜವಾಬ್ದಾರಿಗಳನ್ನ ಕೊಡ್ತಾ ಇದಾರೆ. ನೀವು ಹೋಗ್ರಿ, ಸುವಾರ್ತೆನ ಸಾರ್ರಿ, ಅನೇಕರನ್ನ ಶಿಷ್ಯರನ್ನಾಗಿ ಮಾಡ್ರಿ, ಅವ್ರಿಗೆ ಉಪದೇಶವನ್ನ ಮಾಡ್ರಿ, ಅವ್ರಿಗೆ ದೀಕ್ಷಾ ಸ್ನಾನ ಮಾಡಿಸ್ರಿ, ನಾನು ನಿಮಗೆ ಏನೇನ್ ಬೋಧಿಸಿದ್ರು ಅದನ್ನೆಲ್ಲ ಅವ್ರಿಗೆ ಹೇಳ್ರಿ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿಯವರು ಇಲ್ಲಿ ಹೇಳುವುದನ್ನ ನಾವು ನೋಡುವಂತವರಾಗಿದ್ದೀವಿ. ಸೊ ಅದರಿಂದ ಪ್ರೀತಿಯುಳ್ಳವರೇ, ಈ ಒಂದು ಸುವಾರ್ತೆಯ ಭಾರವನ್ನ ನಾವು ಹೊತ್ಕೊಂಡು ನಮಗೆ ಕೊಡಲ್ಪಟ್ಟಿರುವಂತ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡು ಸೊ ನಾವೇನ್ ಮಾಡ್ಬೇಕಂದ್ರೆ ಈ ಲೋಕದಲ್ಲಿ ಜೀವಿಸ್ಬೇಕು. ಇವತ್ತು ಬರೀ ಸೇವಕರಷ್ಟೇ ಸುವಾರ್ತೆಯನ್ನ ಸಾರಬೇಕು ಅನ್ನುವಂಥದ್ದು ಏನಿಲ್ಲ. ಪ್ರತಿಯೊಬ್ರು ಕೂಡ ನಾವು ಸುವಾರ್ತೆನ ಸಾರಬೇಕು. ಪ್ರತಿಯೊಬ್ಬರ ಮೇಲೆ ಕೂಡ ಈ ಒಂದು ಭಾರವು ಬಿಡಲ್ಪಟ್ಟಿದೆ. ಸಭೆ ವಿಶ್ವಾಸಿಗಳಿಗೂ ಈ ಒಂದು ಭಾರ ಇದೆ, ಸಭೆ ಹಿರಿಯರಿಗೂ ಕೂಡ ಈ ಒಂದು ಭಾರ ಇದೆ. ಸೊ ಪ್ರತಿಯೊಬ್ಬರಿಗೂ ಕೂಡ, ಸಭೆ ಯವನಸ್ಥರಿಗೂ ಕೂಡ ಈ ಒಂದು ಭಾರ ಇದೆ. ಸೊ ಪ್ರತಿಯೊಬ್ಬರ ಮೇಲೆ ಈ ಒಂದು ಭಾರ ಕೊಡಲ್ಪಟ್ಟಿದೆ, ಈ ಒಂದು ಜವಾಬ್ದಾರಿ ಕೊಡಲ್ಪಟ್ಟಿದೆ. ಸೊ ಇದನ್ನ ಎಲ್ರು ನಾವ್ ಏನ್ ಮಾಡ್ಬೇಕಂದ್ರೆ ಅನೇಕರಿಗೆ ಹೇಳುವಂತವರಾಗಿರ್ಬೇಕು. ಸೊ ಇದೇ ಈ ಒಂದು ಮಹಾ ಆಯೋಗದ ಮುಖ್ಯ ಜವಾಬ್ದಾರಿ, ಸುವಾರ್ತೆಯನ್ನ ಹೇಳೋದು, ಆತನು ನಮಗೆ ಬೋಧಿಸಿದ್ದನ್ನ ಇತರರಿಗೆ ತಿಳಿಸುವಂಥದ್ದು. ಸೊ ಇದೇ ಬಹಳ ಮುಖ್ಯವಾದದ್ದು ಪ್ರೀತಿಯುಳ್ಳವರೇ. ಸೊ ಹಾಗಾಗಿ ದೇವ್ರು ಏನ್ ಮಾಡ್ಲಿ ಅಂದ್ರೆ ಈ ಒಂದು ವಾಕ್ಯಗಳನ್ನ ಆಶೀರ್ವಾದ ಮಾಡ್ಲಿ. ಈಗ ನಾವು ಮುಂದುವರಿಸಿ ಒಬ್ಬ ಸುವಾರ್ತಿಕರ ಜೀವನ ಚರಿತ್ರೆಯನ್ನ ನೋಡೋಣ. ಇವತ್ತಿನ ಸುವಾರ್ತಿಕರ ಜೀವನ ಚರಿತ್ರೆಯು ಯಾರ್ದಪ್ಪ ಅಂದ್ರೆ ಜೇಮ್ಸ್ ಇನ್ನೆಲ್ ಪ್ಯಾಕರ್ ಅನ್ನುವಂಥದ್ದು. ಇವ್ರು ಏನಪ್ಪಾ ಅಂದ್ರೆ ಜುಲೈ 22, 1926 ಜನಿಸ್ತಾರೆ. ಮತ್ತೆ ಜುಲೈ 17, 2020 ಇವರು ಮರಣವನ್ನ ಹೊಂದ್ತಾರೆ. ಪ್ರೀತಿ ಉಳ್ಳವರೇ, ಇವರು ಇಂಗ್ಲೆಂಡ್ ದೇಶದಲ್ಲಿ ಜನಿಸಿದಂತ ಒಬ್ಬ ದೇವತಾ ಶಾಸ್ತ್ರಜ್ಞನಾಗಿದ್ದಾರೆ ಮತ್ತು ಬರಹಗಾರರು ಮತ್ತೆ ಶಿಕ್ಷಕರು ಕೂಡ ಆಗಿದ್ದಾರೆ. ಸೊ ಶಿಕ್ಷಕರಂದ್ರೆ ಅನೇಕರಿಗೆ ಇವರು ದೇವರ ವಾಕ್ಯಗಳನ್ನು ತಿಳಿಸುವಂಥದ್ದು, ಅನೇಕ ಜನರನ್ನ, ಮಕ್ಕಳನ್ನ
ಶಿಷ್ಯರನ್ನಾಗಿ ಮಾಡಿ ಅವರಿಗೆ ಒಂದು ಯೇಸು ಸ್ವಾಮಿಯ ಬಗ್ಗೆ ಹೇಳುವಂಥದ್ದು, ಅವರನ್ನು ಕೂಡ ಸುವಾರ್ತೆ ಸಾರಲಿಕ್ಕೆ ಕಳಿಸುವಂಥದ್ದು. ಸೊ ಈ ರೀತಿಯಾದಂತ ಶಿಕ್ಷಕರು ಇವರು ಆಗಿದ್ರು. ಸೊ ಇವ್ರು ಏನಪ್ಪಾ ಅಂದ್ರೆ ಈಗಿನ ಆಧುನಿಕ ಸುವಾರ್ಥ ಬೋಧಕ ಚಿಂತನೆಯನ್ನು ರೂಪಿಸುವಲ್ಲಿ ಹೆಸರುವಾಸಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ಸೊ ಅಂದ್ರೆ ಈಗಿನ ಈ ಒಂದು ಜನರೇಷನ್ಗೆ ಏನ್ ಬೇಕಾಗಿದೆ, ಈಗಿನ ಜನರೇಷನ್ ಯಾವ ರೀತಿಯಾಗಿ ಸುವಾರ್ತೆನ ಕೇಳಕ್ಕೆ ಇಷ್ಟಪಡ್ತಾರೆ. ಸೊ ಆ ಒಂದು ಆಲೋಚನೆಯಲ್ಲಿ ಅವ್ರು ಏನ್ ಮಾಡಿದಾರೆ ಅಂದ್ರೆ ಅನೇಕ ಕಾರ್ಯಗಳನ್ನ ಇವರು ಮಾಡಿದ್ದಾರೆ. ಸೊ ಅವ್ರು ಏನಪ್ಪಾ ಅಂದ್ರೆ ಒಂದು ಶ್ರೇಷ್ಠವಾದ ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಅದೇ ಏನಪ್ಪಾ ಅಂದ್ರೆ ದೇವರನ್ನ ತಿಳಿದುಕೊಳ್ಳುವುದು. ಸೊ ಇದು ಏನಪ್ಪಾ ಅಂದ್ರೆ 20ನೇ ಶತಮಾನದ ಅತ್ಯಂತ ಪ್ರಭಾವಶಾಲಿ ಕ್ರೈಸ್ತ ಕೃತಿಗಳಲ್ಲಿ ಒಂದಾಗಿದೆ ಎಂಬುದಾಗಿ ನೋಡ್ತೀವಿ. ಇವಾಗಿನ ಶತಮಾನ, ನಾವು 21ನೇ ಶತಮಾನದಲ್ಲಿದ್ದೀವಿ. ಇವ್ರು 20ನೇ ಶತಮಾನ, 21ನೇ ಶತಮಾನ. ಸೊ ಎಲ್ಲಾ ಶತಮಾನಗಳಿಗೆ ಅನ್ವಯಿಸುವಂತಹ ಒಂದು ಪ್ರಭಾವಶಾಲಿಯಾದಂತ ಕೃತಿಯನ್ನ ಇವ್ರು ಏನ್ ಮಾಡಿದಾರೆ ಅಂದ್ರೆ ಬರೆದಿದ್ದಾರೆ. ಸೊ ಇವ್ರೇನ್ ಮಾಡಿದಾರೆ ಅಂದ್ರೆ ಮತ್ತೆ ದೇವತಾ ಶಾಸ್ತ್ರಜ್ಞವನ್ನ ಆತ್ಮಿಕತೆಯೊಂದಿಗೆ ಸಂಯೋಜಿಸಿದ್ರು. ಮತ್ತೆ ಭಕ್ತರನ್ನು ಪವಿತ್ರತೆ ಮತ್ತು ಸತ್ಯವೇದದ ಆಧಾರಿತ ಜೀವಿತಕ್ಕೆ ಕರೆದ್ರು. ಅನೇಕ ಜನರನ್ನ ಪವಿತ್ರರಾಗಿರ್ಲಿಕ್ಕೆ, ಪರಿಶುದ್ಧರಾಗಿ ಜೀವನ ಮಾಡ್ಲಿಕ್ಕೆ, ಒಳ್ಳೆಯವರಾಗಿ ಜೀವನ ಮಾಡ್ಲಿಕ್ಕೆ ಅವರನ್ನ ಕರೆದ್ರು. ಮತ್ತೆ ಅವರಿಗೆ ದೇವರ ವಾಕ್ಯಗಳನ್ನ ಬೋಧಿಸಿದ್ರು. ಮುಖ್ಯವಾಗಿ ಇವರು ಎಲ್ಲಿ ಸೇವೆ ಮಾಡಿದ್ದಾರೆ ಅಂದ್ರೆ ಕೆನಡಾ ಮತ್ತು US ನಲ್ಲಿ ಇವರು ಸೇವೆಯನ್ನ ಮಾಡಿದ್ದಾರೆ. ಸೊ ಪ್ರೀತಿಗಳವರು, ಈ ರೀತಿಯಾಗಿ ಇವರು ಅನೇಕ ಜನರಿಗೆ, ಅಸಂಖ್ಯಾತ ಸಭಾಪಾಲಕರುಗಳಿಗೆ ಮತ್ತು ವಿದ್ವಾಂಸರಿಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಮತ್ತೇನಪ್ಪಾ ಅಂದ್ರೆ ಅವರಲ್ಲಿರುವಂತಹ ಒಂದು ಜ್ಞಾನ, ಬುದ್ಧಿಶಕ್ತಿ, ಸೊ ಇದನ್ನ ಏನಪ್ಪಾ ಅಂದ್ರೆ ತಮ್ಮ ಭಕ್ತಿಯ ಒಂದು ಸೇತುವೆಯನ್ನಾಗಿ ಮಾಡಿಕೊಂಡು ಅನೇಕ ಜನರನ್ನ ದೇವರ ಮಾರ್ಗದಲ್ಲಿ ನಡೆಸಿದಂತವರಾಗಿದ್ದಾರೆ. ಸೊ ಹಾಗಾಗಿ ಪ್ರೀತಿಗಳವರೇ, ನಾವು ಕೂಡ ಇವರ ಒಂದು ಉದಾಹರಣೆಗಳನ್ನ ತೆಗೆದುಕೊಂಡು, ಸೊ ಇವರ ಒಂದು ಮಾದರಿಯನ್ನ ಅನುಸರಿಸಿಕೊಂಡು ಅನೇಕರಿಗೆ ಈ ಒಂದು ಸುವಾರ್ತೆಯನ್ನು ತಲುಪಿಸೋಣ. ಯಾಕಂದ್ರೆ ಈ ಒಂದು ಸುವಾರ್ತೆಯು ನಮ್ಮ ಮೇಲೆ ಬಿದ್ದಂತ ಒಂದು ಭಾರವಾಗಿದೆ. ಸೊ ದೇವರು ತಾನೇ ಈ ಒಂದು ವಾಕ್ಯಗಳನ್ನು ಆಶೀರ್ವಾದ ಮಾಡ್ಲಿ. ಈ ಒಂದು ದಿನದಲ್ಲಿ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಮಹೋನ್ನತನು ಜೀವ ಸ್ವರೂಪನಾದಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಕರ್ತನೆ, ಈ ಒಂದು ದಿನದಲ್ಲಿ ಅಪ್ಪ ಮಹಾ ಆಯೋಗ ಅನ್ನುವಂತ ಸ್ವಾಮಿ ದೇವರೇ, ಈ ಒಂದು ವಿಷಯದಲ್ಲಿ ನಮ್ಮ ಜೊತೆ ಮಾತನಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ನೀವು ಪರಲೋಕಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಅನೇಕ ಒಂದು ವಿಷಯಗಳನ್ನ ದೇವರೇ ನಮಗೆ ಬೋಧಿಸಿದ್ರಿ, ಅನೇಕ ಜವಾಬ್ದಾರಿಗಳನ್ನ ಕೊಟ್ಟಿದ್ದೀರಿ ದೇವರೇ. ಈ ಒಂದು ಜವಾಬ್ದಾರಿಗಳನ್ನ ಹೊತ್ತಂತ ನಾವುಗಳು ಅಪ್ಪ ನಂಬಿಕೆಯಿಂದ ಕರ್ತನೆ ಸಪ ಇದನ್ನ ನಡ್ಸ್ಕೊಂಡು ಹೋಗ್ಲಿಕ್ಕೆ ನಮಗೆ ಸಹಾಯ ಮಾಡು ದೇವರೇ. ಅದಕ್ಕೆ ಬೇಕಾದಂತ ಜ್ಞಾನವನ್ನ ನಮಗೆ ಕೊಡು, ತಿಳುವಳಿಕೆಯನ್ನು ಕೊಡು ಅಪ್ಪ. ನಾವು ಸ್ವಾಮಿ ದೇವರೇ ಯಾವ ಸ್ಥಳಗಳಲ್ಲಿ ಹೋಗ್ತೀವೋ ಅಲ್ಲೆಲ್ಲಾ ಸ್ವಾಮಿ ದೇವರೇ ನೀವು ಅಪ್ಪ ನಮ್ಮ ಜೊತೆಯಲ್ಲಿದ್ದುಕೊಂಡು ಕಾರ್ಯವನ್ನ ಮಾಡ್ತೀರಿ ಎಂಬುದಾಗಿ ಸ್ವಾಮಿ ನಾವು ನಂಬುವಂತವರಾಗಿದ್ದೇವೆ ಅಪ್ಪ. ನಾವು ಕೂಡ ಕರ್ತನೆ ಸಪ ನಿಮ್ಮ ಮಕ್ಕಳಾಗಿ ಮತ್ತೆ ಸ್ವಾಮಿ ದೇವರು ನಿಮ್ಮ ಶಿಷ್ಯರಾಗಿರುವಾಗ ಇನ್ನು ಅನೇಕ ಜನರನ್ನು ಕೂಡ ನಿಮ್ಮ ಶಿಷ್ಯರನ್ನಾಗಿ ಮಾರ್ಪಡಿಸುವಂತೆ ನಮಗೆ ಸಹಾಯ ಮಾಡುತ್ತೇನೆ. ಮುಖ್ಯವಾಗಿ ಒಂದು ಸಮಯದಲ್ಲಿ ಅಪ್ಪ ನಮ್ಮೊಂದು ಕಲವರಿ ಚಾಪಲ್ ಟ್ರಸ್ಟ್ಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ದೇವರೇ. ಒಂದು ಟ್ರಸ್ಟ್ ಅನ್ನು ಆಶೀರ್ವಾದ ಮಾಡು ದೇವರೇ. ಟ್ರಸ್ಟ್ ಮೂಲಕವಾಗಿ ನಡೆಯುವಂತ ಎಲ್ಲಾ ಸೇವೆ ಕಾರ್ಯಗಳನ್ನು ಆಶೀರ್ವಾದ ಮಾಡು ದೇವರೇ. ನಮ್ಮ ನಿರ್ದೇಶಕರನ್ನ, ಉಪನಿರ್ದೇಶಕರನ್ನ ನೀವು ಆಶೀರ್ವಾದ ಮಾಡು ಅಪ್ಪ. ಇನ್ನೂ ಹೆಚ್ಚಾಗಿ ಕರ್ತನೆ ಸಪ ಅವರಿಗೆ ಸೇವೆ ಮಾಡ್ಲಿಕ್ಕೆ ನೀನು ಬಲವನ್ನ ನೀನು ಅನುಗ್ರಹಿಸಿ ಕೊಡು. ಮತ್ತೆ ಸ್ವಾಮಿ ದೇವರೇ ಎಲ್ಲಾ ಪ್ರಾಜೆಕ್ಟ್ ಹೋಲ್ಡರ್ಸ್ ಗಳನ್ನ ನೀವು ಆಶೀರ್ವಾದ ಮಾಡ್ರಿ. ಮತ್ತೆ ಸ್ವಾಮಿ ದೇವರೇ ಎಲ್ಲಾ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರುವಂತ ಸೇವಕರುಗಳನ್ನ ಆಶೀರ್ವಾದ ಮಾಡ್ರಿ. ಮತ್ತೆ ಸ್ವಾಮಿ ದೇವರೇ ಹಾಸ್ಟೆಲ್ ವಾರ್ಡನ್ಗಳನ್ನ, ಮಕ್ಕಳನ್ನ ದೇವರೇ ಪ್ರತಿಯೊಬ್ಬರನ್ನು ಕೂಡ ಸ್ವಾಮಿ ದೇವರೇ ನೀವು ಆಶೀರ್ವಾದ ಮಾಡಿ ನಡೆಸಬೇಕೆಂದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ದೇವರೇ. ಈ ಒಂದು ದಿನದಲ್ಲಿ ಸ್ವಾಮಿ ದೇವರೇ ನಾವು ಮಾಡುವಂತ ಸೇವೆ ಕಾರ್ಯಗಳನ್ನ ನಮಗೆ ಆಶೀರ್ವಾದ ಮಾಡ್ಕೊಳ್ರಿ ದೇವರೇ. ಯಾವ ಸ್ಥಳಗಳಿಗೆ ನಾವು ಹೋಗಿ ಸ್ವಾಮಿ ದೇವರೇ ಯಾವ ಕಾರ್ಯವನ್ನ ಮಾಡಬೇಕಾಗಿದೆ ಅದನ್ನ ಸ್ವಾಮಿ ದೇವರೇ ನಿಮ್ಮ ಚಿತ್ತಕ್ಕೆ ಒಳಪಡಿಸಿ ಅಪ್ಪ ನಾವು ನಡೆಸಬೇಕೆಂದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ಜೂಮ್ ಆ್ಯಪ್ ಅಲ್ಲಿ ಇರುವಂತಹ ಪ್ರತಿಯೊಬ್ಬರನ್ನು ಕೂಡ ನೀವು ಆಶೀರ್ವಾದ ಮಾಡಿ ಅಪ್ಪ. ನಿಮ್ಮೊಂದು ಮಹಾಕೃಪೆಯಿಂದ ದೇವರೇ ಅವರನ್ನು ತುಂಬಿಸಿ ನೀವು ನಡೆಸಬೇಕೆಂದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಸ್ವಾಮಿ ದೇವರೇ ನೀವು ವಾಗ್ದಾನವನ್ನು ಮಾಡಿದಿರಾ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ. ಹೌದು ಸ್ವಾಮಿ, ನೀವು ನಮ್ಮ ಸಂಗಡ ಇದ್ದು ದೇವರೇ ನಮ್ಮನ್ನು ಬಲಪಡಿಸಿ ನಮ್ಮನ್ನು ನಡೆಸಬೇಕೆಂದಾಗಿ ಪ್ರಾರ್ಥನೆ ಮಾಡುತ್ತಾ ಪ್ರಾರ್ಥನೆಯನ್ನ ಕೇಳಿದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಈ ಒಂದು ಪ್ರಾರ್ಥನೆಯನ್ನ ನಜರೇತಿನ ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ, ಆಮೇನ್.